ಕೂಡ್ಲಿಗಿ ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆ ಪರೀಕ್ಷಾರ್ಥಿಗಳಿಗೆ 3 ಕಿಲೋಮೀಟರ್ ದೂರ ತೆರಳುವ ಸತ್ವ ಪರೀಕ್ಷೆ ಪೋಷಕರಿಂದ ಶಿಕ್ಷಣ ಇಲಾಖೆಗೆ ಚಿಮಾರಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರಸಕ್ತ ಸಾಲಿನ ಪೂರಕ ಪರೀಕ್ಷೆಗಳು ಆಗಸ್ಟ್ 2ರಿಂದ ಪ್ರಾರಂಭಗೊಂಡಿದ್ದು, ವಿಪರ್ಯಾಸವೇನೆಂದರೆ ತಾಲೂಕಿಗೆ 2 ಪರೀಕ್ಷಾ ಕೇಂದ್ರಗಳಿಗೆ ಶಿಕ್ಷಣ ಇಲಾಖೆ ನಿಗದಿಗೊಳಿಸಿದೆ. ತಾಲೂಕಿನಲ್ಲಿ ಒಟ್ಟು 669 ವಿದ್ಯಾರ್ಥಿಗಳು ಪೂರಕ ಪರೀಕ್ಷೆಗೆ ನೋಂದಣಿಯಾಗಿದ್ದು, ಆಗಸ್ಟ್ 2ರಂದು ಆರಂಭಗೊಂಡ ಪರೀಕ್ಷೆಗೆ ಮೊದಲನೇ ದಿನದಂದೇ 45 ಪರೀಕ್ಷಾರ್ಥಿಗಳು ಗೈರಾಗಿದ್ದಾರೆ. ಪಟ್ಟಣದ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲೆ ವಿಭಾಗದ ಕೊಠಡಿಗಳಲ್ಲಿ ಪರೀಕ್ಷೆ ಜರುಗಲಿವೆ. ಮಗದೊಂದು ಪಟ್ಟಣದಿಂದ ಸುಮಾರು 100 ಕಿಲೋಮೀಟರ್ ಅಂತರದಲ್ಲಿರುವ ತಹಬಾದ್ ಪ್ರೌಢಶಾಲೆಯನ್ನ ಪರೀಕ್ಷಾ ಕೇಂದ್ರವಾಗಿ ಪರಿಗಣಿಸಿದ್ದು, ಪರೀಕ್ಷೆ ನಡೆಯಲಿವೆ. ತಾಲೂಕಿನ ಮೂಲೆ ಮೂಲೆಗಳಿಂದ ತಾಲೂಕು ಕೇಂದ್ರಕ್ಕೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಸಕಾಲಕ್ಕೆ ಆಗಮಿಸಬಹುದಾದ ಪರೀಕ್ಷಾರ್ಥಿಗಳು ಪಟ್ಟಣದಿಂದ ಸುಮಾರು 3 ಕಿಲೋಮೀಟರ್ ದೂರದ ಪರೀಕ್ಷಾ ಕೇಂದ್ರಕ್ಕೆ ತೆರಳಲು ನಿಗದಿತ ಸಮಯಕ್ಕೆ ವಾಹನ ವ್ಯವಸ್ಥೆ ಇಲ್ಲದೆ ತೀರಾ ಪರದಾಡುವ ದುಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಬಹುತೇಕ ಪರೀಕ್ಷಾರ್ಥಿಗಳಿಗೆ ಪೋಷಕರಿಗೆ ಪರೀಕ್ಷಾ ಕೇಂದ್ರ ಎಲ್ಲಿದೆ ಎಂಬ ಸ್ಪಷ್ಟ ವಿಳಾಸ ತಿಳಿಯದಾಗಿದೆ ಎಂಬ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಶಿಕ್ಷಣ ಇಲಾಖೆ ಸಾರಿಗೆ ಸಂಸ್ಥೆಯ ಬಸ್ ವ್ಯವಸ್ಥೆ ಮಾಡಲೇಬೇಕಿದೆ ಅಥವಾ ಪರೀಕ್ಷಾ ಕೇಂದ್ರದ ಶಿಕ್ಷಣ ಸಂಸ್ಥೆಗೆ ಬಸ್ ಕಲ್ಪಿಸುವಂತೆ ಕ್ರಮ ಜರುಗಿಸಬೇಕೆಂದು ಪರೀಕ್ಷಾರ್ಥಿಗಳ ಪೋಷಕರು ಒತ್ತಾಯಿಸಿದ್ದಾರೆ. ಪರೀಕ್ಷಾ ಕೇಂದ್ರ 3 ಕಿಲೋಮೀಟರ್ ಅಂತರ ಇರೋದು ತಿಳಿದು ಅಲ್ಲಿಯೇ ಪರೀಕ್ಷೆ ಜರುಗಿಸಲು ನಿಗದಿಗೊಳಿಸಿರುವುದು ಅವರ ವಿಕೃತ ಮನೋಸ್ಥಿತಿಯನ್ನ ಹಾಗೂ ಅಮಾನವೀಯತೆಯನ್ನು ತೋರುತ್ತಿದೆ ಎಂದು ಶಿಕ್ಷಣ ಪ್ರೇಮಿಗಳು ಆರೋಪಿಸಿದ್ದಾರೆ. ಸಂಬಂಧಿಸಿದಂತೆ ಶಿಕ್ಷಣ ಇಲಾಖೆಯ ಜಿಲ್ಲಾ ನಿರ್ದೇಶಕರು ವಸ್ತುಸ್ಥಿತಿಯನ್ನ ಕೂಡ ಅನುಮತಿ ನೀಡದಿರುವುದು ಅವರ ಅವಿವೇಕಿತನವನ್ನ ತೋರುತ್ತಿದೆ ಎಂದು ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣ ಇಲಾಖೆಯ ಜಿಲ್ಲಾ ನಿರ್ದೇಶಕರು ಮಹಿಳೆಯರಿದ್ದು, ಮಹಿಳಾ ಪರೀಕ್ಷಾರ್ಥಿಗಳು ಹಾಗೂ ಪೋಷಕರು ಅನುಭವಿಸುವ ಸಂಕಷ್ಟಗಳ ಕುರಿತು ಮುಂದಾಲೋಚನೆ ಇಲ್ಲದ ಬಾಲಿಶಿತನದ ನಿರ್ಧಾರ ವ್ಯಕ್ತಪಡಿಸಿದ್ದಾರೆ ಎಂದು ಪೋಷಕರು ದೂರಿದ್ದಾರೆ. 3 ಕಿಲೋಮೀಟರ್ ದಾರಿ ಬಲು ದುಬಾರಿಯಾಗಿದ್ದು, ಪಟ್ಟಣದ ಪರೀಕ್ಷಾ ಕೇಂದ್ರಕ್ಕೆ ತೆರಳಲು ಖಾಸಗಿ ವಾಹನಗಳನ್ನು ವಿಚಾರಿಸಿದರೆ ಕೇವಲ 3 ಕಿಲೋಮೀಟರ್ ದೂರದ ಪರೀಕ್ಷಾ ಕೇಂದ್ರಕ್ಕೆ ಕರೆದೊಯ್ಯಲು ತಲಾ 50 ರೂಪಾಯಿ ಕೇಳುತ್ತಿದ್ದಾರೆ. ಪೋಷಕರು ದೂರಿದ್ದಾರೆ. ಖಾಸಗಿ ವಾಹನದವರು ಹೀಗೆ ಬೇಕಾಬಿಟ್ಟಿ ಬಾಡಿಗೆ ವಸೂಲಿ ಮಾಡುತ್ತಿದ್ದು, ಬಡ ಕೂಲಿ ಕಾರ್ಮಿಕರು, ರೈತಾಪಿ ಜನರಾದ ತಮಗೆ ದಾರಿ ಬಲು ದುಬಾರಿಯಾಗಿದೆ ಎಂದು ಗ್ರಾಮೀಣ ಪೋಷಕರು ಅಳಲು ತೋಡಿಕೊಂಡಿದ್ದಾರೆ. ಪರೀಕ್ಷಾರ್ಥಿಗಳ ಮಹಿಳಾ ಪೋಷಕರು ಮಾತನಾಡಿದ್ದು, ತಾವು ತಮ್ಮೂರಿಂದ ಕೂಡ್ಲಿಗಿಗೆ ಬರಲು ನಯಾ ಪೈಸೆ ಖರ್ಚು ಮಾಡಲಾದರೆ ಕೂಡ್ಲಿಗಿ ಪಟ್ಟಣದಿಂದ 3 ಕಿಲೋಮೀಟರ್ ದೂರದ ಪರೀಕ್ಷಾ ಕೇಂದ್ರಕ್ಕೆ ತೆರಳಲು ಒಬ್ಬರಿಂದ ತಲಾ 50 ರೂಪಾಯಿ ಬಾಡಿಗೆಯಂತೆ ವಸೂಲಿ ಮಾಡಲಾಗುತ್ತಿದೆ. ಮರಳಿ ಕೂಡ್ಲಿಗೆ ತೆರಳಲು ಅಷ್ಟೇ ಹಣ ನೀಡುವಾಗಲೂ ನೀಡಬೇಕಿದೆ ಎಂದು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಕಾರಣ ಶಿಕ್ಷಣ ಇಲಾಖೆ ಕೂಡಲೇ ಬಸ್ ಸೌಲಭ್ಯ ಕಲ್ಪಿಸಬೇಕಿದೆ. ಸಾರಿಗೆ ಅಥವಾ ತೌಬಾದ್ ಶಿಕ್ಷಣ ಸಂಸ್ಥೆಯ ಬಸ್ನಾದರೂ ಬಿಡಲಿ. ಪರೀಕ್ಷೆ ಮುಗಿಯುವವರೆಗೆ ಪ್ರತಿದಿನ ಪರೀಕ್ಷೆ ಪ್ರಾರಂಭಕ್ಕೂ ಮುನ್ನ, ಪರೀಕ್ಷೆ ಮುಗಿದಾದ ನಂತರ ಕೂಡ್ಲಿಗಿ ತಲುಪಲು ಉಚಿತ ಬಸ್ ವ್ಯವಸ್ಥೆ ಕಲ್ಪಿಸಬೇಕಿದೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಇರೋ ಸರ್? ಪರೀಕ್ಷೆ 10 ಗಂಟೆಗೆ ಸರ್. ನಾವು ಬರೋದು ಆಗೋದಿಲ್ಲ, ಅಲ್ಲೆಲ್ಲಿಂದ ಬರೋದು ಆಗೋದಿಲ್ಲ. ನಾವು ಅಲ್ಲೆಲ್ಲಿಂದ 3 ಕಿಲೋಮೀಟ್ರ್ ನಡೆದು ಬಂದಿವಿ. ಇವಾಗ ನಮಗೇನು ಬರುವಾಗ ಬಸ್ಸು, ಹೋಗುವಾಗ ಬಸ್ ಬಿಡ್ಬೇಕು ಸರ್. ನಮಗೆ ವ್ಯವಸ್ಥೆ ಮಾಡೇಬೇಕು. ಮತ್ತು ಬಡವ್ರು ನಾವೇನು ಮಾಡೋಣ? ಇವಾಗ ಚಾರ್ಜ್ ಇದ್ರಿಲ್ಲ ಅದೊಂದು ನಮಗೆ. ಬೆಳಿಗ್ಗೆ 9:30 ಒಂದು ಬಸ್ಸು, ಹೋಗೋಕಾರ ಒಂದು ಬಸ್ ಬಿಡ್ರಿ. ನಮಗೆ ಪರೀಕ್ಷೆ ಬರ್ತು ವಾಪಸ್ ಹೋಗೋಕಾರ ಒಂದು ಬಸ್ ಕೊಡ್ರಿ. ಅಲ್ಲಿಂದ ನಡ್ಕೊಂಡು ಬರೋಕ್ಕಾಗಲ್ಲ ಸರ್. ಎಷ್ಟು ಕಿಲೋಮೀಟರ್ ಇದೆ ಅಮ್ಮ? 3 ಕಿಲೋಮೀಟರ್. ಆಟೋದವ್ರು ಹೆಂಗೆ ಕೇಳ್ತಾರ ದುಡ್ಡು? 50, 100 ಕೇಳ್ತಾರೆ. ಅವ್ರು ಕೇಳಂಗೆ ನಾವು ಕೊಡ್ಬೇಕು. ನಮ್ಮ ಟೈಮಿಗೆ ನಮಗೆ ಬಸ್ ಸಿಗಲ್ಲ. ಬಸ್ ಬಿಡ್ರಿ ಸರ್. ಪರೀಕ್ಷೆ 4 ದಿನ ಇದೆ. ಪರೀಕ್ಷೆ 4 ದಿನ ಇದೆ. 4 ದಿನ ಇದೆ. 3 ಕಿಲೋಮೀಟರ್ ನಡೆಯೋಕ್ಕಾಗಲ್ಲ. ಅಲ್ಲಿಂದ ಬಂದು ನಾವು ಸುರಾಗ ನಮಗೆ ಟೈಮ್ ಸಿಗಲ್ಲ. ಹುಡುಗರಿಗೆ ಗಾಬರಿ ಆಗ್ತದೆ. ಬಿಡ್ರಿ ಸರ್. ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆ, ಕೂಡ್ಲಿಗಿ ಪಟ್ಟಣದಲ್ಲಿ ತಾ ಸ್ಕೂಲಿಗೆ ಎಕ್ಸಾಮ್ ಸೆಂಟ್ರ್ ಮಾಡಿರುವುದು ಭಾಳ ದುರ್ದೈವ ಸಂಗತಿ. ಯಾಕೆ ಈ ಮಾತು ಹೇಳ್ತಾ ಇದೀವಪ್ಪ ಅಂದರೆ, 3 ಕಿಲೋಮೀಟ್ರ್ ಮಕ್ಕಳು ನಡ್ಕೊಂತ ಹೋಗ್ಬೇಕು. ಪರೀಕ್ಷೆ ವೇಳೆಯಲ್ಲಿ ಬಸ್ ವ್ಯವಸ್ಥೆ, ಬೆಳಗ್ಗೆ ಪರೀಕ್ಷೆ ಮುಗಿದ ನಂತರ ಬಸ್ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಭಾಳ ಸಮಸ್ಯೆ ಆಗ್ತದೆ. ಇನ್ನು 2 ಎಕ್ಸಾಮ್ ಆಗಿವೆ, ಇನ್ನು 4 ಇದಾವೆ. 4ಕ್ಕೆ ಬೆಳಗ್ಗೆ ಬಸ್ ವ್ಯವಸ್ಥೆ, ಎಕ್ಸಾಮ್ ಮುಗಿದ ನಂತರ ಬಸ್ ವ್ಯವಸ್ಥೆ ಮಾಡಬೇಕಂತೇಳಿ ನಾನು ಈ ಮೂಲಕ ಕೇಳಿಕೊಳ್ತೇನೆ. ನಾನು ವಿಜಯನಗರ ಜಿಲ್ಲೆ ಕೂಡ್ಲಿಗಿ
ತಾಲೂಕಿನಲ್ಲಿ ಮಾತಾಡ್ತಾ ಇದ್ದೀನಿ. ರಾಘವೇಂದ್ರ ಶಾಲೆ ಅಭಿವೃದ್ಧಿ ಮೇಲೆ ಉಸ್ತುವಾರಿ ಸಮಿತಿ ಜಿಲ್ಲಾ ಅಧ್ಯಕ್ಷರು ಮಾತಾಡ್ತಾ ಇದ್ದೀನಿ. ನಿಜವಾಗ್ಲೂ ಬಸ್ ವ್ಯವಸ್ಥೆ ಮಾಡಬೇಕು. ಮಾಡೋದಿದ್ರೆ BO ಆಫೀಸ್ ಮುಂದೆ ಧರಣಿ ಮಾಡಬೇಕಾಗತ್ತೆ. ನಾಳೆನೇ ಈ ವ್ಯವಸ್ಥೆ ಮಾಡಬೇಕು. ಸೋಮವಾರ ಈ ವ್ಯವಸ್ಥೆ ಮಾಡಲೇಬೇಕು. ನಿರ್ಲಕ್ಷ್ಯ ವಹಿಸಿದ್ರೆ ಪ್ರತಿಭಟನೆ ಮಾಡಬೇಕಾಗುತ್ತದೆ. ಮುಂದೆ ಸೋಮವಾರದಿಂದ ಮಂಗಳವಾರ ದಿನ ಪ್ರತಿಭಟನೆ ಮಾಡಬೇಕಾಗುತ್ತದೆ. ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಮತ್ತು DDPIಗೂ ಇದು ಎಚ್ಚರಿಕೆ ಅಂತ ತಿಳ್ಕೊಳ್ರಿ. ಮತ್ತು ಸುವ್ಯವಸ್ಥೆ ಕಾಪಾಡಲು ನಾನು ವಾರ್ನ್ ಮಾಡ್ತಾನಂತ ತಿಳ್ಕೊಳ್ರಿ ಬೇಕಾದ್ರೆ. ಮತ್ತೆ ಹುಡುಗರನ್ನೊಂದಂತೆ ಕಳಿಸಿರ್ತೀವಿ. ಇನ್ನು ಜೊತೆಗೆ ನಾವು ಬರ್ಬೇಕಾಗತ್ತ. ಬಸ್ ಇದ್ರೆ ಬಸ್ಸಿಗೆ ಬರ್ತಾವ ಹೋಗ್ತಾವ. ಗೌರ್ಮೆಂಟ್ ಕಡೆಗಿಂದ ಮಾಡ್ಬೇಕು. ಮತ್ತೆ ಏನ್ ಮಾಡ್ಬೇಕು? ಬಸ್ ಮಾಡ್ಬೇಕ್ರಿ. ಬಸ್ ವ್ಯವಸ್ಥೆ ಮಾಡ್ಬೇಕು. ಬಸ್ಸಿನ ವ್ಯವಸ್ಥೆ ಮಾಡ್ಬೇಕು. ಪರೀಕ್ಷೆ ಸ್ಟಾರ್ಟಿಂಗ್ ನಾಗ ಪರೀಕ್ಷೆ ಬಿಟ್ಟು ಕೂಡಲೇ ಬೆಳಿಗ್ಗೆ 2 ಟೈಮ್ ಬಸ್ ವ್ಯವಸ್ಥೆ ಮಾಡ್ಬೇಕು. ಬಸ್ ವ್ಯವಸ್ಥೆ ಮಾಡ್ಬೇಕು. ಬೆಳಿಗ್ಗೆ ಎಕ್ಸಾಮ್ ಟೈಮಿಗೆ ಒಂದು ಬಸ್ಸು, ಸಾಯಂಕಾಲ ಹೋಗ್ಬೇಕಾದ್ರೆ ಒಂದು ಬಸ್ ಬಿಡ್ಬೇಕ್ರಿ. ನಮಗೆ ಭಾಳ ಕಷ್ಟ ಐತಿ. ನಾವು ಬೆಳಗ್ಗೆ ಒಂದು ಬಸ್ಸು, ಬೆಳಗ್ಗೆ ಒಂದೊತ್ತು, ಮತ್ತೆ ಹೋಗಕಾರ ಒಂದು ಕಡೆಗೆ ಬಸ್ ಬಿಡ್ಬೇಕ್ರಿ. ನಮಗೆ ಭಾರಿ ಕಷ್ಟ ಐತೆ. ನಾವು ಬಡವರು.